ಸರಿ ಹೇಳಿಬಿಡಿ, ಅದನ್ನೆಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ. ಸರ್, ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಹೊಯ್ಸಳರ ಕಾಲದ ದೇವಸ್ಥಾನ. ಅವತ್ತು ಒಬ್ಬ ಗೋವಿಂದರಾಜ ಅಂಬ ಪಾಳೆಗಾರರಿದ್ರು. ಅವರು ಆಡಳಿತ ನಡೆಸ್ತಾ ಇರೋ ರಾಜರು ಈ ಊರಿಗೆ. ಹಿಂದೆ ಈ ಊರಿಗೆ ಹೆಸರಿರಲಿಲ್ಲ. ಹಿಂದೆ ಒಂದು ಗೋವಿಂದನಹಳ್ಳಿ ಅಂದ್ಬಿಟ್ಟು ಹಿಂದೆ ಗೋವುಗಳು ಜಾಸ್ತಿ ಇದ್ದವು ಸರ್. ಹಿಂದೆ ಗೋವುಗಳು ಜಾಸ್ತಿ ಇದ್ರಿಂದ ಈ ಊರ ಹೆಸರು ಗೋವಿಂದನಹಳ್ಳಿ ಪಂಚಲಿಂಗೇಶ್ವರ ದೇವಾಲಯ ಅಂದ್ರೆ ಎಲ್ಲಾ ಕಡೆ ಪ್ರಸಿದ್ಧಿಯಾಗಿದೆ ಈಗ. ಬಟ್ ಏನು ಅಂದ್ರೆ ನಮ್ಮ 5 ಬೆಳ್ಳಿ ಯಾವ ತರ ಇದೆ ಸರ್, ಅದೇ ತರ ಸದ್ಯೋಜಾತ, ವಾಮದೇವೇಶ್ವರ, ಅಘೋರೇಶ್ವರ, ತತ್ಪುರುಷೇಶ್ವರ, ಈಶಾನೇಶ್ವರ, ನಮ್ಮ 5 ಪಂಚಮುಖ ಇದೆಯಲ್ಲ ಶಿವನಿಗೆ, ಆ ಥರ 5 ಪಂಚಲಿಂಗೇಶ್ವರ, 5 ನಂದಿ ಇದೆ ನೋಡಿ ಸರ್. 5 ನಂದಿ ಇದೆ. 5 ನಂದಿ ಡಿಫ್ರೆಂಟ್ ಇದೆ. 5 ನಂದಿ ನೀವು ನೋಡಿ ಸರ್. ನಮ್ಮ ಮುಸ್ಲಿಂ ದಾಳಿ ಆದಾಗ ಮುಸ್ಲಿಮ್ದು ಹಿಂದೂಗಳ ಮೇಲೆ ದಾಳಿ ಆಯ್ತು ದೇವಸ್ಥಾನ, ಹೊಯ್ಸಳರ ಕಾಲದ್ದು. ಅವಾಗ ಭಿನ್ನ ಆಗಿದೆ ಅಂತ ದೇವಸ್ಥಾನ ಇದು. ಅಂದ್ರೆ ಎಲ್ಲಾ ಕಡೆನೂ ಆಗಿದೆ, ಬೇಲೂರು, ಹಳೆಬೀಡು, ಎಲ್ಲಾ ಕಡೆನೂ ಆಗಿದೆ ಸರ್ ಭಿನ್ನ. ಆಮೇಲೆ ಇಲ್ಲಿರೋದು ಇದು ಸಪ್ತಮಾತೃಕೆಯರು ಸರ್. ಸಪ್ತಮಾತೃಕೆಯರು ನೋಡಿ, ಇದು ಎಲ್ಲ ಸ್ವಲ್ಪ ಸರ್ ಅವಾಗ ಭಿನ್ನ ಆಗಿದೆ ನೋಡಿ. ಸುಳ್ಳು ಭಿನ್ನ ಆಗಿದೆ ನೋಡಿ. ಒಂದು ಲೈನು ನೋಡಿ ಸರ್, ಒಂದು ಲೈನು 17 ಕಂಬ. ನಮ್ಮ ಮೈಸೂರು ನೋಡಿ ಸರ್, ನಮ್ಮ ಮೈಸೂರು ಅರಮನೆ ಯಾವ ತರ ಕಾಣುತ್ತೆ ಅದೇ ತರ ಸರ್. ಅದು ಕಲ್ಲರ್ ಇದೆ, ಇದು ಕಲ್ಲರ್ ಇಲ್ಲ ಅಷ್ಟೇ. ಅದೇ ನೋಡಿ ಸರ್, ಇವತ್ತಿನ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಬಹಳ ಕಷ್ಟ. ಇವತ್ತಿನ ಕಾಲದಲ್ಲಿ ಮಾಡಕ್ಕಾಗಲ್ಲ. ಬಟ್ ಏನು ಅಂದ್ರೆ ಅವತ್ತಿನ ಕಾಲದಿಂದ ಇದು 1268 ಇಸ್ವಿಲಿ ಓಪನ್ ಮಾಡಿದಂತ ದೇವಸ್ಥಾನ ಸರ್. ಇದು ನಿರ್ಮಾಣ ಮಾಡಿದಂತ ದೇವಸ್ಥಾನ 1268, 12ನೇ ಶತಮಾನ ಸರ್. ಇದು 12ನೇ ಶತಮಾನದ ದೇವಸ್ಥಾನ ಇದು ನೋಡಿ. ಸದ್ಯೋಜಾತೇಶ್ವರ ನೋಡಿ ಸರ್, ಫಸ್ಟ್ನೇ ಲಿಂಗು, ಮೊದಲನೇ ಲಿಂಗು ಸದ್ಯೋಜಾತೇಶ್ವರ ಸರ್. ಇದು ಸದ್ಯೋಜಾತೇಶ್ವರ ಸರ್. ಇದು ಕಡೆ ಕಾರ್ತಿಕೆ ದಿನ ಅಭಿಷೇಕ ಆಗುತ್ತೆ ಸರ್. ಇದು ಅಭಿಷೇಕ ಆಗುತ್ತೆ. ನಾನು ತೋರಿಸಿ ಅಭಿಷೇಕ, ರುದ್ರಾಭಿಷೇಕ ಆಗುತ್ತೆ ಕಡೆ ಕಾರ್ತಿಕ ಸೋಮವಾರ, ಕಡೆ ಕಾರ್ತಿಕ ಮಾಸ, ಈಗ ನವೆಂಬರ್ಗೂ ಡಿಸೆಂಬರ್ಗೂ. ಅವಾಗ ಜಾತ್ರೆ ಇರುತ್ತೆ. ಆಮೇಲೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಅದೇನು ಎಲ್ಲಾರು ಬಂದವರು ಎಲ್ಲ ಅದೇನಾಗುತ್ತೆ ಕೈಲಿಂದ ಭಗವಂತನ ಸೇವೆ, ನಾವು ನಿಮ್ದು ಸೇರ್ಕೊಳ್ಳುತ್ತೆ ಅದರಲ್ಲಿ. ಎಲ್ಲಾರು ಬಂದು ಒಂದ್ ಸ್ವಲ್ಪ ದರ್ಶನ ಮಾಡಿ. ಒಂದು ದೇವಸ್ಥಾನ ಸರ್, ಒಂದು ಲಿಂಗು ತೀರ್ಥಯಾತ್ರೆ, ಒಂದು ತೀರ್ಥಯಾತ್ರೆಗೆ ಸಮಾನ ಒಂದು ದರ್ಶನ ಮಾಡೋದು. ಆ ತರ ನೋಡಿ ಸರ್, ಒಂದು ಪಂಚಲಿಂಗೇಶ್ವರ ಅಭಿಷೇಕ ಆಗಿದೆ ಇವತ್ತು ಸ್ಪೆಷಲ್ ಪೂಜೆ ಇತ್ತು. ಹೌದು, ಬನ್ನಿ ಸರ್. ನೋಡಿ ಚಾಮುಂಡೇಶ್ವರಿ ಸರ್, ಒಂದು ಲಿಂಗಕ್ಕೆ ಗೋಪುರದಲ್ಲಿ ಆ ಕಡೆ ವಿಘ್ನೇಶ್ವರ, ಈ ಕಡೆ ಚಾಮುಂಡೇಶ್ವರಿ, ಬಲಗಡೆ ವಿಘ್ನೇಶ್ವರ, ಎಡಗಡೆ ಚಾಮುಂಡೇಶ್ವರಿ. ನೋಡಿ ಸರ್, ಈಗ ಚಾಮುಂಡೇಶ್ವರಿ ಇಂಥದ್ದು ವಿಗ್ರಹ ಕಳ್ತನ ಆಗಿದೆ ಸರ್ ಅವಾಗ. ಓಹೋ, ಇಂಥ ಎಷ್ಟು ನೀಟಾಗಿ ಮಾಡಿದ್ರೆ ಸರ್. ಅವಾಗ 3 ಕಳ್ತನ ಆಗಿದೆ ಹೊರದೇಶಕ್ಕೆ ಮಾಡಕ್ಕೆ ಅಂತ. ಓಹೋ. ಆಮೇಲೆ ನೋಡಿ ಸರ್, ಇವರೇ ಸರ್ ಗೋವಿಂದರಾಜ ಅಂತ. ಇದು ಶಾಸನ ಸರ್, ಹಳೆಗನ್ನಡ ಸಂಸ್ಕೃತ. ಇದು ಶಾಸನ. ಇದು ಆಯ್ತು, ಯಾವ ಟೈಮಲ್ಲಿ ಆಗಿದ್ದು, ರಾಜರು ಯಾರು, ಅವ್ರ ಸೈನಿಕರು ಯಾರು ಎಲ್ಲ ಬರ್ತಿದೆ ಇದು. ಆಮೇಲೆ ನೋಡಿ, ಇವರೇ ಗೋವಿಂದರಾಜು ಪಾಳೆಗಾರರು. ಈ ದೇವಸ್ಥಾನ ನಿರ್ಮಾಣ ಮಾಡಿದಂತ ರಾಜರು ಇವರು ಸರ್. ಹಿಂದೆ ಗೋವುಗಳು ಜಾಸ್ತಿ ಇದ್ದವು ಸರ್. ವಿಷ್ಣು ಅವತ್ತಿನ ಕಾಲದಲ್ಲಿ ಸತ್ಯವಾಗಿತ್ತಂತೆ ಸರ್. ಅವತ್ತಿನ ಕಾಲದಲ್ಲಿ ವಿಷ್ಣು ಪ್ರತ್ಯಕ್ಷ ಆಗಿ ಗೋಲ್ಡ್ ಮೆಡಲ್ ಕೊಡ್ತಾ ಇರೋದು. ಗೋಲ್ಡ್ ಮೆಡಲಿಸ್ಟ್ ಗೋಲ್ಡ್ ಮೆಡಲ್ ಕೊಡ್ತಾ ಇರೋದು ವಿಷ್ಣು ಪ್ರತ್ಯಕ್ಷ ಆಗಿ, ರಿಯಲಿ ಪ್ರತ್ಯಕ್ಷ ಆಗೋರ ಸರ್. ಅವತ್ತಿನ ಕಾಲದಲ್ಲಿ ಎಷ್ಟು ಸತ್ಯ ಇತ್ತು ಅಂದ್ರೆ, ಸತ್ಯ ಹರಿಶ್ಚಂದ್ರ ಅಂತ ಎಲ್ಲ ಸರ್ ಕೇಳಿದ್ವಿ, ಸತ್ಯದ ಕತೆ ಕೇಳಿದೀವಿ. ಇದು ಇವತ್ತಿನ ಕಾಲದಲ್ಲಿ ಕಲಿಯುಗ ಸರ್. ಇದು ಇವತ್ತಿನ ಕಾಲದಲ್ಲಿ ಹಂಗಾಗಲ್ಲ. ಅವತ್ತಿನ ಕಾಲದಲ್ಲಿ ಗೋಲ್ಡ್ ಮೆಡಲ್ ಕೊಡ್ತಾ ಇರೋದು ಅದು ನಿಜವಂತೆ ಸತ್ಯವಾಗಿ ಆಗಿರೋದು ನೋಡಿ. ಅದಕ್ಕೆ ಇದರಲ್ಲಿ ಪ್ರೂಫ್ ಕೊಟ್ಟಿದ್ದಾರೆ. ವಿಷ್ಣು ಪ್ರತ್ಯಕ್ಷ ಆಗಿ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ ಸರ್. ಇದು ಒಳಗಡೆ ಶಿವನ ಅವತಾರ, ಹೊರಗಡೆ ವಿಷ್ಣು ಅವತಾರ. ಹೌದು, ಎಲ್ಲ ಹೊರಗಡೆ ಎಲ್ಲ ವಿಷ್ಣುಂದು, ಗರುಡ, ವಿಷ್ಣು ಎಲ್ಲ ಇದೆ ಸರ್. ನರಸಿಂಹನ ಮೂರ್ತಿಗಳು ಎಲ್ಲ ಹೊರಗಡೆ ಸುತ್ತ ವಿಷ್ಣು ಅವತಾರ ಇದೆ, ಒಳಗಡೆ ಸರ್ ಶಿವನ ಅವತಾರ ಸರ್. ನೋಡಿ ಯಾವ ತರ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. ಕಾಳಿಂಗ ಸರ್ಪ 5 ಎಳೆ 7 ಎಳೆ ಕಾಳಿಂಗ ಸರ್ಪ ಸರ್. ವಿಘ್ನೇಶ್ವರ ಸರ್, ಇದು ಸಪ್ರೇಟ್ ಆಗಿ ಇಲ್ಲಿ ಗೂಡು ಸರ್ಪ ಇಟ್ಟಿದ್ವಲ್ಲ ಇಲ್ಲಿ ಇಡ್ತೀವಿ ನೋಡಿ. ಇಲ್ಲಿ ಅವತ್ತಿನ ಕಾಲದಲ್ಲಿ ನೋಡಿ ಸರ್, ಈ ತರ ಯಾರು ಮಾಡ್ತಾರೆ ಸರ್ ಈ ತರ ಡಿಸೈನ್ಸು ಅವತ್ತಿನ ಕಾಲದಲ್ಲಿ ಕೈಗೆತ್ತನೆ ಸರ್. ಇದು ಒಂದು ರಾತ್ರಿಯಲ್ಲಿ ನಿರ್ಮಾಣ ಮಾಡಿದಂತ ದೇವಸ್ಥಾನ ಇದು, ಒಂದು ರಾತ್ರಿಯಲ್ಲಿ ಅವತ್ತಿನ ಕಾಲದಲ್ಲಿ. ನೋಡಿ ವಾಮದೇವೇಶ್ವರ ಅಂತ ಸರ್. ವಾಮದೇವೇಶ್ವರ ನೋಡಿ ಸರ್. ಇದು ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇದು ಶಿವ ಪಾರ್ವತಿ ಹೊರಗಡೆ, ಒಳಗಡೆ ಗಜಲಕ್ಷ್ಮಿ ಸರ್. ಬನ್ನಿ ಸರ್, ಒಳಗಡೆ ಗಜಲಕ್ಷ್ಮಿ, ಹೊರಗಡೆ ಶಿವ ಪಾರ್ವತಿ. ಯಾವ ತರ ಕೊಟ್ಟಿದ್ದಾರೆ ನೋಡಿ ಸರ್. ಮೇಲೆ ಗೋಪುರದ್ದು ಇದು ನೋಡಿ ಸರ್, ಅಂದ್ರೆ ಒಳಗಡೆ ಗೋಪುರ. ಹೌದು, ಎಲ್ಲ ಒಳ್ಳೆ ಬೇಲೂರು ಹಳೆಬೀಡಲ್ಲಿ ಇರುತ್ತೆ ನೋಡಿ ಆ ಥರ ನೋಡಿ ಸರ್.
ನೋಡಿ ಇದು ಸ್ಪೆಷಲ್ ಪೂಜೆ ಸರ್. ಇಲ್ಲಿ ಫಸ್ಟ್ನೇ ಪೂಜೆ ಇಲ್ಲೇ ಮಾಡೋದು. ಇದು ಫಸ್ಟ್ನೇ ಪೂಜೆ ಯಾಕೆ ಅಂದ್ರೆ ಸರ್, ಮನೇಲಿ ಒಂದು ವಾಮದೇವೇಶ್ವರ ಅಂದ್ರೆ ಏನು, ಹೋಮ ಮಾಡತಕ್ಕಂಥದ್ದು. ಬೇರೆ ಏನೋ ಒಂದು ಹೋಮಾಚಾರ ಏನೇ ಮಾಡಿಸಿದ್ರು ಅದು ನಿರ್ಮಾಣ ಆಗಲಿ ಎಂದ್ಬಿಟ್ಟು ಫಸ್ಟ್ನೇ ಪೂಜೆ ಸರ್ ಇದಕ್ಕೆ ಮಾಡೋದು, ವಾಮದೇವೇಶ್ವರ. ಬನ್ನಿ ಸರ್. ಶಿವ ಪಾರ್ವತಿ ಸರ್. ಶಿವ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಶಿವ ಪಾರ್ವತಿ ವಿಗ್ರಹ ಇದೊಂದೇ ಸರ್ ಇಲ್ಲಿ. ಅದು ಇದು ಇರಬೇಕು ಅಂದ್ಬಿಟ್ಟು ಅವಾಗಿನ ಕಾಲದಲ್ಲಿ ನೋಡಿ ಯಾವುದು ಇರಬಾರ್ದು, ಎಲ್ಲ ಇರಬೇಕು. ಶಿವನ ವಿಗ್ರಹ ಕಮ್ಮಿ ಸರ್ ಸಿಗೋದು. ಹೌದು ಹೌದು. ಶಿವ ಪಾರ್ವತಿ ಸರ್. ಇದು ಅಘೋರೇಶ್ವರ. ಇದು ಅಘೋರೇಶ್ವರ. ಇಲ್ಲಿನೂ ಅಷ್ಟೇ, ಮೇಲೆ ಗಜಲಕ್ಷ್ಮಿ. ಗಜಲಕ್ಷ್ಮಿ ಸರ್. 5 ಲಿಂಗಕ್ಕೂ ಸೇಮ್ ಸರ್. ಗಜಲಕ್ಷ್ಮಿ, ಹೊರಗಡೆ ಶಿವ ಪಾರ್ವತಿ. ನೋಡಿ ಸರ್, ಹೊರಗಡೆ 2 ಬಸವಣ್ಣ ಲಿಂಗುಗೆ ಎದುರಿ ಆಪೋಸಿಟ್ ನಂದಿ ಇರ್ಲೇಬೇಕು. ಹೊರಗಡೆ ಇದೆ ನಂದಿ, ಒಳಗಡೆ 3, ಹೊರಗಡೆ 2. ಹೌದು. ಹೌದು. ಬನ್ನಿ ಸರ್. ಇಲ್ಲೂ ನೋಡಿ ಸರ್, ಸಪ್ತಮಾತೃಕೆ ರಾಜಿ ಕರ್ಕೊ ನೋಡಿ. ಸಪ್ತಮಾತೃಕೆಯರು ಕಾಳಿಂಗ ಸರ್ಪ ಸರ್. ಕಾಳಿಂಗ ವಿಘ್ನೇಶ್ವರ ಸರ್. ಬಲಗಡೆ ವಿಘ್ನೇಶ್ವರ, ಎಡಗಡೆ ಚಾಮುಂಡೇಶ್ವರಿ. ನೋಡಿ 5 ಲಿಂಗಕ್ಕೂ 5 ನಂದಿನೂ ಡಿಫ್ರೆಂಟ್ ಸರ್. 5 ಲಿಂಗಕ್ಕೂ 5 ನಂದಿ ಇರಲೇಬೇಕು. ನಂದಿ ಇಲ್ಲ. ಬನ್ನಿ ಸರ್. ತತ್ಪುರುಷೇಶ್ವರ ಅಂತ ಸರ್ ಇದು. ತತ್ಪುರುಷೇಶ್ವರ ನೋಡಿ ಸರ್. ತತ್ಪುರುಷೇಶ್ವರ ನಮ್ಮ 5 ಲಿಂಗ ಅಂದ್ರೆ ಈಗ ಮಧ್ಯಲಿಂಗು ಯಾವ ತರ ಇದೆ, ಮಧ್ಯಲಿಂಗ ಈ ಲಿಂಗ ತತ್ಪುರುಷೇಶ್ವರ. 4ನೇ ಲಿಂಗು 1 2 3 4. ಹೌದು, ಡಿಫ್ರೆಂಟ್ ಇದೆ ನಂದಿ. ಇದು ಯಾರಾದರೂ ಪ್ರತಿಷ್ಠಾಪನೆ ಮಾಡಿದ್ದ ಹೇಗೆ ಅಂತ ಸರ್? 4 ಲಿಂಗು ಅದೇ ಅವ್ರು ಮಾಡಿದ್ದು, ಗೋವಿಂದರಾಜ್ ಅವರು ಮಾಡಿದ್ದು. ನೋಡಿ ಸರ್, ಚಾಮುಂಡೇಶ್ವರಿ ಸರ್. ಇಲ್ಲಿ ನೋಡಿ ನಾನು ತೋರಿಸಿ. ಈಗ ಎಲ್ಲಾ ಕಂಬ ಸರ್ ಈ ತರ ಇದೆ, ಈ ತರ ಇದೆ. ಇದೊಂದು ಕಂಬ ಡಿಫ್ರೆಂಟ್ ಇದೆ ಸರ್. ಇಲ್ಲಿ ಇದೊಂದು ಕಂಬ ಡಿಫ್ರೆಂಟ್ ಇದೆ ಅಂದ್ರೆ, ಮೊದ್ಲು ಸರ್ ಅವಾಗ ಒಂದು ಚಿಕ್ಕ ದೇವಸ್ಥಾನ ಮಾಡೋಣ. ಗೋವಿಂದರಾಜು ಅವ್ರಿಗೆ ಯಾರೋ ಗಿರಿಟ್ರು ಹೇಳಿದ್ರು. ಅವರು ಫ್ಯಾಮಿಲಿ ಇರ್ಲಿಲ್ಲ, ಮದ್ವೆ ಆಗ್ಲಿಲ್ಲ, ಅವರು ಫ್ಯಾಮಿಲಿನೇ ಇರ್ಲಿಲ್ಲ ಸರ್. ಅವರು ಒಬ್ರು ರಾಜರು ಅವತ್ತಿನ ಕಾಲದಲ್ಲಿ ಹಿರಿಯಟ್ರು ಏನ್ ಗೊತ್ತಾ, ಅವರು ಅದನ್ನೇ ಅನ್ಕೊಂಡ್ರು, ನಾವು ಈ ತರ ಸುಮ್ನೆ ಈಗ ಯಾರೇ ಅಲ್ಲಿ ಶಾಶ್ವತ ಅಲ್ಲ ಮನುಷ್ಯ. ಇವತ್ತು ನಾಳೆ ಇರ್ತೀವಿ ಇರಲ್ವಾ, ಇವತ್ತು ನನ್ನ ಹೆಸರು ಮುಂದಕ್ಕೆ ಉಳಿಬೇಕು, ನಂದು ಏನಾರ ಒಂದು ಮಾಡ್ಬೇಕಲ್ಲ. ಇಲ್ಲ ಇವತ್ತಿನ ಕಾಲದಲ್ಲಿ ಸರ್ ಸ್ಕೂಲ್ ಕಟ್ಟಬೇಕು, ಇಲ್ಲ ಆಸ್ಪತ್ರೆ ಕಟ್ಟಬೇಕು, ಇಲ್ಲ ದೇವಸ್ಥಾನ ಕಟ್ಟಬೇಕು, 3 ಶಾಶ್ವತವಾಗಿರುತ್ತೆ ಮಾಡಿದ್ರೆ. ಹಂಗಾಗಿ ಸರ್ ಇದು ಅವತ್ತಿನ ಕಾಲದಲ್ಲಿ ಚತುರ್ಕೂಟವಾಗಿ ನಿರ್ಮಾಣ ಮಾಡಿದಂತ ದೇವಸ್ಥಾನ. ಅವಾಗ ಗೊತ್ತಿಲ್ಲ ಸರ್ ಪಂಚಲಿಂಗೇಶ್ವರ ಇಲ್ಲಿ ಆಗುತ್ತೆ, ಪಂಚಲಿಂಗ ನಾವು ಇಲ್ಲಿ ದರ್ಶನ ಪಡಿತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರ್. ಇಲ್ಲಿಗೆ ಆ ತರ ಗೋಡೆ ಇತ್ತು, ಇಲ್ಲಿಗೆ ಲಾಸ್ಟ್ ಎಂಡ್ ಆಗಿತ್ತು ಇಲ್ಲಿಗೆ ಸರ್. ಇದು ಉಳ್ಕೆ ಕಲ್ಲಲ್ಲಿ ಅಂದ್ರೆ ಯಾವ್ದು ಮೆಟೀರಿಯಲ್ ಉಳಿದಿತ್ತು ಅದರಲ್ಲಿ ಮಾಡಿರೋದು ಇದು ದೇವಸ್ಥಾನ. ನೋಡಿ ಇದು ಡಿಫ್ರೆಂಟ್ ಇತ್ತು. ಇಲ್ಲಿಗೆ ಗೋಡೆ ಇತ್ತು, ಚತುರ್ಕೂಟವಾಗಿ ಮಾಡಿ ಅವ್ರು ಏನ್ ಮಾಡಿದ್ರು, ಒಂದೊಂದು ದೇವಸ್ಥಾನನ ಒಂದೊಂದು ಇದ್ರವಾಗಿ ಮಾಡೋಣ ಇರ್ಲಿ ಅಂತ. ಬಟ್ ಏನು ಅಂದ್ರೆ ಸರ್, ನಮ್ಮ ಕಿರುಬೇಳು ಸರ್, ನಮ್ಮ ಕಿರುಬೇಳು ಯಾವ ತರ ಇದೆ ಅಂದ್ರೆ ಸಣ್ಣಕ್ಕೆ ಸರ್, ಉದ್ಭವ ಲಿಂಗು, ಮೂಡಿನ ಲಿಂಗು, ಈಶಾನೇಶ್ವರ ಅಂತ ಸರ್. ಇದು ಈಶಾನಿ ಮೂಲೆ ನೋಡಿ, ಇದು ಈಶಾನೇಶ್ವರ. ಈಶಾನೇಶ್ವರ ನೋಡಿ ಸರ್ ಹೆಂಗಿದೆ. ಹೌದು, ಮೂಡಿನ ಲಿಂಗು ಸರ್ ಇದು. ಇದರಲ್ಲಿ ಹೂವು ಆಗುತ್ತೆ. ಆಮೇಲೆ ನಮ್ದು ಏನೇ ಪ್ರಾಬ್ಲಮ್ ಇದ್ರು, ಪರ್ಸ್ನಲ್ ಜಮೀನು ಇದಿರ್ಬೋದು, ಆಮೇಲೆ ಏನೋ ಮನೇಲಿ ಒಂದೇನೋ ಇದಾಗ್ತಿಲ್ಲ, ಕಿರಿಕಿರಿ ಏನಾರ ಇರಲಿ, ಇಲ್ಲಿ ಬಂದ್ಬಿಟ್ಟು ಆಮೇಲೆ ನೀವು ಏನಾರ ಒಂದು ಸೈಟು ಮನೆ ಒಂದು ಬಿಲ್ಡಿಂಗ್ ಮಾಡ್ತೀನಿ, ಈಗ ನಾನು ಏನಾರ ಒಂದು ನಮಗೆ ಗೊತ್ತಾಗ್ತಿಲ್ಲ, ನನಗೊಂದು ಒಳ್ಳೆ ದಾರಿ ತೋರಿಸು ಅಂದರೆ ಅವತ್ತಿನ ಹೇಳ್ತೀನಿ, ಪೂಜೆ ಮಾಡಿ 5 ಲಿಂಗಕ್ಕೂ ಇದರಲ್ಲಿ ಹೂವು ಆಗುತ್ತೆ ಸರ್. ಹೂವು ತರಬೇಕು ನಾವು. ಇಲ್ಲಿ ಮಾಡ್ಬಿಟ್ಟು ಎಲ್ಲ ದರ್ಶನ ಇದು ಮಾಡಿ ಇಡ್ತೀವಿ. ಇಲ್ಲಿ ಕೂತ್ಕೊಂಡು 10 ನಿಮಿಷ ಕೇಳ್ಕೊಂಡಾಗ ನಿಮ್ಗೆ ಹಾಗೆ ಆಗುತ್ತೆ, ನೀವು ಮುಂದುವರಿ, ನಾನು ಇದ್ದೀನಿ ಅಂತ ಸೂಚನೆ ಕೊಡ್ತಾರೆ. ನಾನು ಇದ್ದೀನಿ, ನಿಮ್ ಜೊತೆ ನಾನು ಇರ್ತೀನಿ, ನೀವು ಮಾಡು ಅಂದ್ಬಿಟ್ಟು ಬಲಗಡೆ ಕೊಡ್ತಾರೆ. ಇಲ್ಲವರೆ ಎಡಗಡೆ ಕೊಡ್ತಾರೆ. ಇದು ಆಗಲ್ಲ, ಆಗಲ್ಲ, ಇದು ನೀನು ಬೇರೆ ಕೆಲಸ ಮಾಡು ಅಂತ ಎಡಗಡೆ ಕೊಡ್ತಾರೆ. ಅಂದ್ರೆ ನಿಮ್ಗೆ ಭಗವಂತನೇ ಒಂದು ಕೊಟ್ಟಂತ ಮಾರ್ಗದರ್ಶನ ಕೊಟ್ಟಂತದ್ದು ಆ ತರ ಆಗುತ್ತೆ ನೋಡಿ. ಇದರಲ್ಲಿ ಹೂವು ಆಗುತ್ತೆ. ಆಮೇಲೆ ಬೇಡ್ಕೊಂಡಿದ್ದು ಇವತ್ತಿರ್ಬೋದು ಸರ್, ಇಲ್ಲಿ ಬೇಡ್ಕೊಂಡಿದ್ದು ಯಾರಿಗೂ ಇದು ಆಗಿಲ್ಲ.
ಯಾರಿಗೂ ಸರ್ ಎಲ್ಲರೂ ಅಷ್ಟೇ ಸರ್, ಅವ್ರ ಕೈಲಿ ಏನಾಗುತ್ತೆ ಅವ್ರ ಕೈಲಿ ಏನಾಗುತ್ತೆ ಅದು ತಂದು ಮಾಡಿಸ್ಬಿಟ್ಟು ಹೋಯ್ತಾರೆ ಸರ್. ಅಭಿಷೇಕ ಇರ್ಬೋದು, ಆಮೇಲೆ ಸರ್ ಗಂಟೆ ಕೊಟ್ಟಿದ್ದಾರೆ, ದೀಪಾಲೆ ಕಂಬ ಕೊಟ್ಟಿದ್ದಾರೆ ನೋಡಿ. 5 ಲಿಂಗಕ್ಕೂ ಅವರು ಅನ್ಕೊಂಡಿದ ಹಾಗೆ ಸರ್. ಮಕ್ಳಿರ್ಲಿಲ್ಲ ಅಂತ ಬಂದಿದ್ರು, ಎಲ್ಲಾ ಕಡೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲಾ ಕಡೆ ಸುತ್ಕೊಂಡ್ ಬಂದ್ರು ಸರ್. ಅವರು ನಮ್ಮ ಚಂದ್ರಣ್ಣ ಅವ್ರು ಅಂದ್ಬಿಟ್ಟು ಜನಿವಾರದಿಂದ ಅವರು ಸರ್ ಶಾಸ್ತ್ರ ಹೇಳ್ತಾರೆ, ಅವ್ರಿಗೆ ನಾವು ತೋರಿಸಿದ್ದು. ಆಮೇಲೆ ಅವರು ಅಷ್ಟೇ ಸರ್, ಅವರು ಇಂಥ ಪಂಚಲಿಂಗೇಶ್ವರ ಗೋವಿಂದನಹಳ್ಳಿ ಅಂತ ಇದೆ, ಅಲ್ಲಿಗೆ ಹೋಗಿ ಬನ್ನಿ ನೀವು. ಸುತ್ತ ದೂರದಲ್ಲಿರೋ ಸುತ್ತಾರು ದೇವಸ್ಥಾನ ದರ್ಶನ ಮಾಡೋದು ಒಂದೇ, ಪಂಚಲಿಂಗೇಶ್ವರ ದರ್ಶನ ಮಾಡೋದು ಒಂದೇ ಅಂದ್ಬಿಟ್ಟು ಕಳ್ಸಿದ್ರು. ಅವಾಗ ಸರ್ ಬಂದು ಒಂದು ಏನೋ ಹರಕೆ ಕಟ್ಕೊಂಡು ಹೋದ್ರು ಸರ್. ಹರಕೆ ಕಟ್ಕೊಂಡು ಹೋದ್ರು, ಗಂಟೆ ಕೊಡ್ಸಿದ್ದಾರೆ, ಎಲ್ಲಾನು ಮಾಡಿದ್ರು. ಮಂಗಳಾರತಿ ತಟ್ಟೆ ಕೊಟ್ಟಿದ್ದಾರೆ, ಆಮೇಲೆ ತಾಮ್ರದ ಬಿನ್ಗೆ ಕೊಟ್ಟಿದ್ದಾರೆ, ಚೊಂಬು ಕೊಟ್ಟಿದ್ದಾರೆ, ದೇವ್ರಿಗೆ ಅರ್ಪಣೆ ಮಾಡಿರೋದು. ಅವತ್ತಿನ ಕಾಲದಲ್ಲಿ ಅನ್ಕೋಬೋದು ಸರ್, ಮುಂದ್ ವರ್ಷಕ್ಕೆ ಪಾಪು ಎತ್ಕೋಬೋದು ಆ ತರ ಆಗಿದೆ. ನಿಜವಲ್ಲ ಸರ್, ಸನ್ನಿಧಾನದಲ್ಲಿ ನಿಂತು ಹೇಳ್ತಾ ಇದೀನಿ, ಪಾಪು ಆಗಿದೆ ಸರ್. ಅವ್ರಿಗೆ ಇಲ್ಲೇ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲೇ ಪೂಜೆ ಮಾಡಿಸಿದ್ದಾರೆ ನೋಡಿ. ಆ ತರ ಸರ್, ಅಂದ್ರೆ ಅಭಿಷೇಕ ಕಡೆ ಕಾರ್ತಿಕ ಶಿವರಾತ್ರಿಯಲ್ಲಿ ಎಲ್ಲ ನಾವು ಆದಷ್ಟು ಸಾಲ್ಟೇಜ್ ಎಲ್ಲ ಕೈಯಿಂದ ಹಾಕಿ ನಾವು ಮಾಡೋದು. ಮುಜರಾ ಇಲಾಖೆ ವಹಿಸ್ಕೊಂಡ್ರೆ ನಮ್ಗೇನು ಕೊಡಲ್ಲ. ಹೌದು ನೋಡಿ, ಸುಬ್ರಹ್ಮಣ್ಯೇಶ್ವರ ನವಿಲ್ ಮೇಲೆ ವಾಹನ ಮೇಲೆ ಕೂತಿರೋದು ಸುಬ್ರಹ್ಮಣ್ಯೇಶ್ವರ. ಹೌದು, ಸ್ವಲ್ಪ ಟಾರ್ಚ್ ಹಾಕ್ಬೇಕು. ಟಾರ್ಚ್ ಬರಲ್ಲ ಸರ್ ವಿಡಿಯೋದಲ್ಲಿ. ಬರಲ್ಲ, ಬಟ್ ಅದೇ ಸ್ವಲ್ಪ ಬರ್ತಾ ಇದೆ. ಸುಬ್ರಹ್ಮಣ್ಯೇಶ್ವರ ಬರುತ್ತೆ. ತ್ರಿಮುಖ ಸುಬ್ರಹ್ಮಣ್ಯೇಶ್ವರ ಸರ್. ಮೊಬೈಲ್ ಅಲ್ಲೇ ಬಿಟ್ಟೆ ನಾನು. ನೋಡಿ ಸರ್, ಚಾಮುಂಡೇಶ್ವರಿ ನೋಡಿ ಸರ್. ಇದೊಂದು ಡಿಫ್ರೆಂಟ್ ಏನು ಅಂದ್ರೆ, ಮಹಿಷಾಸುರ ಸಂಹಾರ ಮಾಡ್ತಾ ಇರೋದು ನೋಡಿ. ತ್ರಿಶೂಲ ಮಹಿಷಾಸುರನ ಸಂಹಾರ ಮಾಡ್ತಾ ಇರೋದು ನೋಡಿ. ಇದು ಚಾಮುಂಡೇಶ್ವರಿ ಸರ್. ಇದು ನಂದಿ ನೋಡಿ, ಅದೊಂಥರ ಡಿಫ್ರೆಂಟ್ ಅಂದ್ರೆ ಇದೊಂಥರ ನೋಡಿ. ಲಿಂಗು ಇಲ್ಲಿಂದ ದರ್ಶನ ಮಾಡಿ ಹೆಂಗ್ ಕಾಣುತ್ತೆ ನೋಡಿ ಸರ್, ಯಾವ ತರ ಕಾಣಿಸುತ್ತೆ ಸರ್. ಈ ತರ ಪ್ಲೇಸ್ ಸರ್ ಎಲ್ಲಿ ಹೋಗ್ತೀರಿ ಸರ್, ಈ ತರ ನೆಮ್ಮದಿ ಎಲ್ಲಿ ಬೇಕು ಸರ್. ಆಮೇಲೆ ಬೇರೆ ದೇವಸ್ಥಾನಗಳು ಹೋಗ್ತೀರಿ, ದರ್ಶನ ಮಾಡಕ್ಕೆ ಬಿಡಲ್ಲ ಸರ್. ದರ್ಶನ ಮಾಡಿ ಅಲ್ಲಿ 2 ನಿಮಿಷ ಬೇಡ್ಕೊಳ್ಳೋದಕ್ಕೆ ಬಿಡಲ್ಲ. ಪಂಚಲಿಂಗೇಶ್ವರ ಸರ್ ಎಲ್ಲಿ ಹೋಗ್ಬೇಕು, ಇಲ್ಲೇ ನೀವು ಅನ್ಕೊಂಡಂಗೆ ಇಲ್ಲೇ ಹತ್ರದಿಂದ ನಿಮ್ ದರ್ಶನ ಮಾಡಿ. ಅಂದ್ರೆ ಕಡೆ ಕಾರ್ತಿಕ ಶಿವರಾತ್ರಿನ ಸರ್ 5 ಜನ ಅರ್ಚಕರುಗಳು ಇರ್ತೀವಿ. ಅವತ್ತಿನ 5 ಜನ ಅರ್ಚಕರುಗಳಿದ್ದಾಗ ಅವತ್ತಿನ ದಿವಸ ಆಗಲ್ಲ ಸಂಕಲ್ಪ ಮಾಡೋದು ಇರ್ಬೋದು, ಅಭಿಷೇಕ ಬೆಳಗ್ಗೆಲ್ಲ ಮಾಡಿರ್ತೀವಿ, ರುದ್ರಾಭಿಷೇಕ ಎಲ್ಲ ಮಾಡಿರ್ತೀವಿ, ಆಗಲ್ಲ. ಬಟ್ ಏನು ಅಂದ್ರೆ ನಮ್ ಕೈಲಿ ಏನಾಗುತ್ತೆ, ಅನ್ನ ಸಂತರ್ಪಣೆ ಹೊರಗಡೆ ಎಲ್ಲ ಕೊಡ್ತಾ ಇರ್ತಾರೆ, ಹಣ್ಣು ತುಪ್ಪ, ರಸಾಯನ, ಸ್ವೀಟ್ ಪೊಂಗಲು ಒಂದ್ಸಲಿ ಹಂಗೆ. ವಾರಕ್ಕೆ 1-2 ಸೋಮವಾರ ಶುಕ್ರವಾರ ಏನಾರ ಒಂದು ಪ್ರಸಾದ ಮಾಡ್ಬಿಟ್ಟು 4 ಜನಕ್ಕೆ ಹಂಚ್ತೀವಿ ಸರ್ ನಾವು ಎಲ್ಲಾನು. ಇಲ್ಲಿ ವಾಚ್ಮೆನ್ ಹಾಕಿದ್ದಾರೆ, ವಾಚ್ಮೆನ್ ಹಾಕಿ ಅವರು ಗೈಡನ್ ಮಾಡ್ತಾರೆ, ಅವ್ರು ದುಡ್ಡು ಇಸ್ಕೊಂತಾರೆ. ಬಟ್ ಏನು ಅಂದ್ರೆ ಅದರಿಂದ ನಮ್ಗೆ ಏನು ಸಿಗಲ್ಲ ಸರ್. ನಮ್ಮ ಅರ್ಚಕರು ಕೈಲಿ ಬಂದ್ರೆ ಅವ್ರ ಪಾಡಿಗೆ ಅವ್ರು ಹೋಯ್ತಾರೆ ಇಸ್ಕೊಂಡು ಗೈಡನ್ ಮಾಡ್ತಾರೆ. ನಮ್ಮೂರವರೇ ಇವ್ರು ಹಾಕೋರೆ ಗೈಡನ್ಗೆ, ಅಂದ್ರೆ ಗೈಡನ್ಗೆ ಹಾಕಿಲ್ಲ, ವಾಚ್ಮೆನ್ ಡ್ಯೂಟಿಗೆ ಹಾಕಿದ್ದಾರೆ. ನೈಟ್ ಹೊತ್ತು ಒಂದೇ ಊರವ್ರು ಇರ್ಲಿ ಅಂತ ಸದ್ಯಕ್ಕೆ, ಅವ್ರಿಗೂ ಸಂಬಳ ಬರುತ್ತೆ. ಬಟ್ ಅವ್ರ ಕೈಲಿ ಕೊಟ್ರೆ ಏನು ಲಾಭ ಇಲ್ಲ. ಬಂದವರೆಲ್ಲ ದಯಮಾಡಿ ಅರ್ಚಕರು ಕೈಗೆ ಕೊಟ್ಟು ಒಂದು ನಮ್ಮ ಕೈಲಾದಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ನಾವೆಲ್ಲ ಇದ್ದೀವಿ. ನಾವು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು 3 ಜನ ಇದ್ದೀವಿ, ಅಣ್ಣ ತಮ್ಮದಿರು 3 ಜನ ಇದ್ದೀವಿ. ನಾನು, ನನ್ನ ತಮ್ಮ, ಸ್ವಂತ ತಮ್ಮ, ಇನ್ನೊಬ್ಬ ನಮ್ಮ ದೊಡ್ಡಪ್ಪನ ಮಗ ಇದ್ದಾರೆ ಚಿದಾನಂದ್ ಅಂದ್ಬಿಟ್ಟು. ಸರಿ, ನನ್ನ ತಮ್ಮ ಅಮಿತ್ ಅಂದ್ಬಿಟ್ಟು. ಆಯ್ತು ಸರ್, ಬಂದು ದಯಮಾಡಿ ಈ ದರ್ಶನ ಮಾಡೋ ಪುಣ್ಯನ ಕಳ್ಕೊಬೇಡಿ, ದಯಮಾಡಿ ಎಲ್ಲ ಬಂದು. ಆಯ್ತು, ತುಂಬಾ ಥ್ಯಾಂಕ್ಸ್. ನೀವು ಇಷ್ಟೆಲ್ಲ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್.